2 ದೇಶಗಳಾಗಿ ಬೇರ್ಪಡಿಸಿದೆ. ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಅವಳಿ ಮಕ್ಕಳ ಜನನ ಎಲ್ಲಿ ಆಗುತ್ತೆ ಅಂತ ಕೇಳಿದ್ರೆ ನಾವು ಕೇರಳ ಅಂತ ಹೇಳ್ತೀವಿ. ಅದೇ ರೀತಿ ಪ್ರಪಂಚದಲ್ಲಿ ಅವಳಿ ಮಕ್ಕಳ ಜನನ ಜಾಸ್ತಿ ಎಲ್ಲಿ ಆಗುತ್ತೆ ಅಂತ ಕೇಳಿದ್ರೆ ಅದು ಆಫ್ರಿಕಾ ಖಂಡದ ನೈಜೀರಿಯಾ ದೇಶದಲ್ಲಿ. ಆದರೆ ಅಲ್ಲಿ ತುಂಬ ವರ್ಷಗಳ ಹಿಂದೆ ಅವಳಿ ಮಕ್ಕಳ ಜನನ, ಆದರೆ ಆ ಮಕ್ಕಳನ್ನು ಕೊಲ್ಲುವ ಒಂದು ಹೀನ ಪದ್ಧತಿ ಅಲ್ಲಿ ಜಾರಿಗೆ ಇತ್ತು. ಅಲ್ಲಿ ಕೂಡ ಮಾಟ ಮಂತ್ರಕ್ಕೆ ಏನು ಕಮ್ಮಿ ಇಲ್ಲ. ಅಲ್ಲಿ ಕೂಡ ಮೂಢನಂಬಿಕೆಗಳ ಆಚರಣೆ ಈಗಲೂ ಕೂಡ ಇದ್ದಾವೆ. ಇನ್ನು ಸೆನೆಗಲ್ ಅನ್ನೋ ದೇಶದಲ್ಲಿ ನಾವು ಗುಲಾಬಿ ಬಣ್ಣದ ಸಮುದ್ರವನ್ನು ಕಾಣಬಹುದು. ಅದನ್ನು ಲೇಕ್ ರೋಸ್ ಅಂತ ಕರೀತಾರೆ. ಈ ಬಣ್ಣ ಬರೋದಕ್ಕೆ ಕಾರಣ ಅಲ್ಲಿನ ಬ್ಯಾಕ್ಟೀರಿಯಾಗಳು ಅಂತೆ. ರಾವಣ್ ಅನ್ನೋ ದೇಶದಲ್ಲಿ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ದೇಶದಲ್ಲಿ ಮುಂಡಾರೆ ಅನ್ನೋ ಜನಾಂಗ ಇದೆ. ಅವರು ನಮ್ಮ ಭಾರತ ದೇಸಿ ಕಾಂಗ್ರೆಸ್ ತಳಿಯನ್ನು ಅವರು ಪಾಲನೆ ಮತ್ತು ಪೋಷಣೆ ಮಾಡ್ತಾರೆ. ಅವರು ಆ ಕಾಂಕ್ರೇಜ್ ಹಸುಗಳನ್ನು ಅದೆಷ್ಟು ಪ್ರೀತಿಸ್ತಾರೆ ಅಂದರೆ ಆ ಹಸುಗಳಿಗೋಸ್ಕರ ಪ್ರಾಣ ಕೊಡೋಕ್ಕೂ ಸೈ, ಪ್ರಾಣ ತೆಗೆಯೋಕ್ಕೂ ಸೈ. ಸ್ನೇಹಿತರೆ, ನೀವು ಎಲ್ಲ ಮದುವೆ ಆಗೋಕ್ಕೆ ಹೆಣ್ಣು ಕೇಳಕ್ಕೆ ಹೋದರೆ ಹೆಣ್ಣಿನ ಕಡೆಯವರು ನಮಗೆ ಏನು ಕೇಳ್ತಾರೆ, ಹುಡುಗ ಏನು ಕೆಲಸ